ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ ಗ್ರಾಮದ ಶಾಲೆಯೊಂದರಲ್ಲಿ ಮುದ್ದಂಗುಡಿ ಗ್ರಾಮದ 7 ವರ್ಷದ ಬಾಲಕಿ ವಿದ್ಯಾಭಾರತಿ ಖಾಸಗಿ ಶಾಲೆಯಲ್ಲಿ 2ನೇ ತರಗತಿ ಓದುತ್ತಿದ್ದು, ಅದೇ ಗ್ರಾಮದ ಶಿವನಗೌಡ ಎಂಬ ಕಾಮುಕ 5/2/2025 ಶಾಲೆ ಬಿಟ್ಟು ನಂತರ ನಿನ್ನನ್ನು ಊರಿಗೆ ಬಿಡುತ್ತೇನೆ ಎಂದು ತನ್ನ ಬೈಕ್ನಲ್ಲಿ ಬಾಲಕಿಯನ್ನು ಕರೆದುಕೊಂಡು ಹೋಗಿ ದಾರಿ ಮಧ್ಯದಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿ ನಂತರ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ. ಇನ್ನು ಚಿಕ್ಕ ಬಾಲಕಿ ಎಂದು ನೋಡದೆ ಪಶುವಿನಂತೆ ವರ್ತಿಸಿದ ಈ ಆರೋಪಿ ಶೀಘ್ರವೇ ಈತನಿಗೆ ಗಲ್ಲು ಶಿಕ್ಷೆ ವಿಧಿಸಲು ಕರ್ನಾಟಕ ರಕ್ಷಣಾ ಸೇನೆ ತಾಲೂಕಾ ಸಮಿತಿ ಸಿಂಧನೂರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಮಾನ್ವಿ ತಾಲೂಕು ಪೋತ್ನಾಳ ಗ್ರಾಮದ ಇರತಕ್ಕಂಥ ಅತ್ಯಾಚಾರದ ಬಗ್ಗೆ ಈಗಾಗಲೇ 15 ದಿನದಿಂದ ಈ ಒಂದು ಕರ್ನಾಟಕದಲ್ಲಿ ನಡಿಬಾರದ ಘಟನೆಗಳು, ಅನೇಕ ಅತ್ಯಾಚಾರಗಳು, ಕ್ರೈಮ್ಗಳು ಇವತ್ತು ಈ ಒಂದು ಕರ್ನಾಟಕದಲ್ಲಿ, ಈ ಕರ್ನಾಟಕ ಪ್ರದೇಶದಲ್ಲಿ ಒಳ್ಳೆ ಇರತಕ್ಕಂಥ ಕರ್ನಾಟಕದ ನಾಡು ನುಡಿಗೆ ಹೆಸರಾದಂಥ ರಾಜ್ಯ. ಇವತ್ತು ಈ ಒಂದು ರಾಜ್ಯಕ್ಕೆ ಕಳಂಕ ಕಟ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ಇಂಪ್ರೆಷನ್ ಆಗಿ ಅತ್ಯಾಚಾರ, ಕ್ರೈಮ್ಗಳು ಜಾಸ್ತಿ ಮಾಡ್ತಕ್ಕಂಥ, ಕೊಲೆಗಳು ಮಾಡ್ತಕ್ಕಂಥ ಒಂದು ನಾಡಾಗಿದೆ. ಯಾಕಾಗಿದೆ ಅನ್ನೋದು ನಾವು ಎಚ್ಚೆತ್ಕೊಂಡ್ರೆ ಬೇರೆ ರಾಜ್ಯಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಉತ್ತರ ಪ್ರದೇಶ, ಬಿಹಾರ, ಒಡಿಸ್ಸಾದಲ್ಲಿ ಅಲ್ಲಿ ಕಾಮಕಗಳು ಹೆಚ್ಚಾಗಿದ್ದಾರಪ್ಪ ಅಂತ ಅನಿಸ್ತಿದ್ವಿ. ಅಲ್ಲಿರ್ತಕ್ಕಂಥ ಜನರು ಈ ಕರ್ನಾಟಕಕ್ಕೆ ಬಂದು ವಾಸ ಮಾಡ್ತಾರೆ. ಇವತ್ತು ಪೋತ್ನಾಳಲ್ಲಿ ನಡೆದಿರ್ತಕ್ಕಂಥ 7 ವರ್ಷದ ಬಾಲಕಿಯ ಮೇಲೆ ಆ ಒಬ್ಬ ಶಿವನಗೌಡ ಆರೋಪಿ ಏನಿದ್ದಾನೆ, ಅವನಿಗೆ ಸರ್ಕಾರ ಕೂಡಲೇ ಈ ನ್ಯಾಯದಲ್ಲಿ ಅವರಿಗೆ ನ್ಯಾಯ ಸಿಗ್ಬೋದು, ಯಾರೂ ಅವರಿಗೆ ಜಮಾನತ್ತು ಕೊಡಬಾರ್ದು. ಅವನಿಗೆ ಆದಂಥ ಒಂದು ಸ್ಪೆಷಲ್ ಎನ್ಕೌಂಟರ್, ಯಾವ ರೀತಿ ಹೈದರಾಬಾದಲ್ಲಿ ಆದಂಥ ಒಂದು ಎನ್ಕೌಂಟರ್ ಆಯಿತು. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇಷ್ಟೇ, ಅಮಿತ್ ಶಾ ಅವರು ಕೇಂದ್ರ ಗೃಹ ಖಾತೆ ಸಚಿವರಿಗೆ ನಮ್ಮ ಒಂದು ಕರ್ನಾಟಕ ಸೈನ್ಯದಿಂದ ನಾವು ಒತ್ತಾಯ ಮಾಡ್ತೀನಿ, ಅವರಿಗೆ ಕೂಡಲೇ ಎನ್ಕೌಂಟರ್ ಒಂದು ಆರ್ಡರ್ ಕೊಡಬೇಕು. ನೀವು ಯಾವ ರೀತಿ ಹೈದರಾಬಾದಲ್ಲಿ ಕೊಟ್ಟರಿ, ಈ ಬಾಲಕಿ ಇವತ್ತು ಜೀವಂತವಾಗಿದ್ದರೂ ಕೂಡ ಆ ಬಾಲಕಿ ಸತ್ತಂಗೆ. ಈಗಾಗಲೇ ನಮ್ಮ ಮಕ್ಕಳು ಹೇಳದಂಗೆ ಆ ಬಾಲಕಿಗೆ ಒಂದು ಕಳಂಕ. ಇಂಥ ಒಂದು ಕೆಟ್ಟ ಅಭಿಪ್ರಾಯಗಳು ಯವನಸ್ಥರ ಹುಡುಗರಲ್ಲಿ ಬರಬಾರ್ದು. ಆ ಒಬ್ಬ ಆರೋಪಿಗೆ ತಕ್ಷಣ ಎನ್ಕೌಂಟರ್ ಮಾಡಬೇಕು, ಇಲ್ಲಾಂದರೆ ಜನರನ್ನು ಹೊಡೆದು ಸತ್ತು ಕೊಲ್ಲಿಬಿಡ್ಬೇಕು. ಆ ಒಬ್ಬ ಕಾಮಕ ಆ ಒಂದು ಪೋತ್ನಾಳ ಶಾಲೆಯಲ್ಲಿ ಇನ್ನೊಂದು ನಾವೊಂದು ಮನವಿ ಮಾಡ್ಕೊಳ್ತೀನಿ. ಖಾಸಗಿ ಶಾಲೆಯಲ್ಲಿರ್ತಕ್ಕಂಥ ಕೆಲವು ಏನೋ ವಿದ್ಯಾರ್ಥಿಗಳು ಓದಬೇಕಂತ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತಾರೆ. ಇಂಥ ನೀಚಕರು ತಮ್ಮ ಒಂದು ಬೇಳೆ ಬೇಯಿಸ್ಕೊಳಕ್ಕೆ ಏನೋ ತಂದೆ ತಾಯಿ ಭಯ ಪಟ್ಕೊಳಕತ್ತಿದ್ದಾರೆ. ಈಗ ನಾವು ಹೆಣ್ಮಕ್ಳು ಓದಲೇಬಾರ್ದ, ಹೆಣ್ಮಕ್ಳಿಗೆ ರಕ್ಷಣೆನೇ ಬೇಡ. ಇದು ಇಂಥ ಸರ್ಕಾರ ಐತಂದಾಗ ಯಾರ್ಯಾರಿಗೂ ಶಿಕ್ಷೆ ಕೊಡ್ತೀರಲ್ರಿ ನೀವು? ನಾವೇನೋ ಬಡವ್ರ ಕಷ್ಟ ಐತೆ ಅಂತ ಹೋಗಿ ಸಾಲ ತಗೊಂಡಾಗ ಬ್ಯಾಂಕಿನವ್ರಿಗೆ ಶಿಕ್ಷೆ ಕೊಡ್ತೀರಿ, ಏನೋ ಅವ್ರಿಗೆ ಸಾಲ ಕೇಳಪ್ಪ 1 ಲಕ್ಷ ದಂಡ ಹಾಕ್ತೀವಿ ಅಂತ ಹೇಳ್ತೀರಿ. ಯಾಕಂದ್ರೆ ಅವರು ಒಂದೊಂದು ಟೈಮ್ನಲ್ಲಿ ನಮ್ಮನ್ನು ಯಾವ ಕಾನೂನು ಪ್ರಕಾರ ನಮ್ಗೆ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ನಮ್ಗೆ ಲೋನ್ ಕೊಡ್ತಿರ್ತಾರ, ಅಂಥವ್ರ ಬಗ್ಗೆ ಶಿಕ್ಷೆ ಕೊಡ್ತೀರಿ. ಇಂಥವ್ರಿಗೆ ಏನ್ರಿ ಶಿಕ್ಷೆ ಕೊಡ್ತಾರೆ ಸರ್ಕಾರ? ಇಂಥವ್ರಿಗೆ ಕೊಡೋಕೆ ಆಗ್ಲಾರ ಸರ್ಕಾರನ ಬರೀ ಇಂಥ ಸಣ್ಣ ಪುಟ್ಟಗಳಿಗೆ ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ, ಹೆಣ್ಮಕ್ಳಿಗೆ ಸೋಲತ್ ತಂದು ಕೊಟ್ಟಿವಿ ಅಂತ ಹೇಳ್ತೀರಿ. ಏನ್ ಸೋಲತ್ ತಂದು ಕೊಟ್ರಿ? ಇವತ್ತು ಎಲ್ಲಿ ನೋಡಿದ್ರು ಬೆಳೀತಾ ನಾವು ಸತ್ತೋಗ್ತಾ ಇದ್ದೀವಿ. ನಮಗೆ ರಕ್ಷಣೆ ಕೊಡಕ ಯಾವ ಕಾನೂನು ಇಲ್ವಾ? ಯಾವ ಪೊಲೀಸ್ ರಕ್ಷಣೆನೇ ಇಲ್ವಾ? ನಮ್ಗೆ ಯಾವ ಸರ್ಕಾರನೇ ಇಲ್ವಾ? ಇಂಥ ಸರ್ಕಾರದಲ್ಲಿ ಯಾಕೆ ನಮ್ಮ ಹೆಣ್ಮಕ್ಳು ಹುಟ್ಟಿಸಿದ್ರಿ? ನೀವೇ ಕಾನೂನು ಪ್ರಕಾರ ಎಲ್ಲರನ್ನ ಹೆಣ್ಮಕ್ಳ ಸುಟ್ಟಾಕ್ಬಿಡ್ರಿ. ಅಲ್ಲೇ ನನಗೆ ಇಷ್ಟು ಮಾತಾಡೋದು ಕೂಡ ಮರೆತು ಪಶುವರ್ತನೆ ವರ್ತಿಸಿ ಅವನಿಗೆ ಯಾವ ಶಿಕ್ಷೆ ಕೊಟ್ಟರೂ ಕಡಿಮೆ ಎಂದು ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಸಿಂಧನೂರು ವತಿಯಿಂದ ತೀವ್ರವಾಗಿ ಖಂಡಿಸಿ ಈ ಕಾಮಕನನ್ನು ವಿರುದ್ಧ ಕ್ರಮ ಜರುಗಿಸಲು ತಮ್ಮಲ್ಲೇ ಒತ್ತಾಯಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಹೆದ್ದಾರಿ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಸಾರ್ವಜನಿಕ ಬಹಿರಂಗವಾಗಿ ಘಟನೆ ಖಂಡಿಸುತ್ತಾ ಇಂಥವರನ್ನು ಜೀವಂತ ಸಮಾಧಿ ಮಾಡಬೇಕೆಂದು ಒತ್ತಾಯಿಸುತ್ತಾರೆ. ಇಂದು ನಮ್ಮ ಮನಕರಿಗೆ ಕಳಂಕ ಅಲ್ಲದೆ ಇವೇನು ಎಂದು ಹೇಳುವ ನಮ್ಮ ರಕ್ಷಣಾ ಸೇನೆ ಜೀವನವನ್ನು
ಮತ್ತು ಬದುಕನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಈ ಪುಟ್ಟ ಬಾಲಿಕೆಯ ಮೇಲೆ ಅತ್ಯಾಚಾರ ನಡೆದು ಹೋಗಿದೆ. ಪ್ರತಿನಿತ್ಯ ಇಂಥ ಘಟನೆಗಳು ರಾಜ್ಯದಲ್ಲಿ ನಡೆಯುತ್ತಲೇ ಇದ್ದು ಇಂದು ಕೂಡ ಅದರ ಸಾಲಿಗೆ ಸೇರಿದೆ. ಈ ಕಾಮಕನಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು. ಯಾಕಂದರೆ ಇಂಥ ಕಾಮಕರು ಬದುಕಿದರೆ ಸಾರ್ವಜನಿಕ ಕೆಟ್ಟು ಹೋಗಿದೆ. ಈಗಾಗಲೇ ಪೊಲೀಸರು ಈ ತಾರೀಕು ಸಾಯಂಕಾಲ ನಡೆದಿರುವಂತಹ ಘಟನೆ ಬಗ್ಗೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆಯೊಂದಿಗೆ ಶಿವನಗೌಡ ಎಂಬ ಕಾಮಕನಿಗೆ ಗಲ್ಲು ಶಿಕ್ಷೆ ಏರಿಸಬೇಕೆಂಬ ಉದ್ದೇಶದಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಶಿವನಗೌಡ ಎಂಬ ಆರೋಪಿಯು 5ನೇ ತಾರೀಕು ಸಾಯಂಕಾಲದಿಂದ ಒಂದು ಖಾಸಗಿ ಶಾಲೆಯಲ್ಲಿ ಬಂದು ಅವರ ತಂದೆ ತಾಯಿಯನ್ನು ಕರೀತಾ ಇದ್ದಾರ ಬಾ ಅಂತ ಹೇಳಿ ಮೋಟಾರ್ ಸೈಕಲ್ ಮೇಲೆ ಏರಿಸಿಕೊಂಡು ಹೋಗಿ ಒಂದು ನಿಚ್ಚಳ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿರುವಂತಹ ಇಂತಹ ದುಷ್ಕರ್ಮಿ, ಇಂತಹ ಕಾಮಕನಿಗೆ ನಮ್ಮ ಸಂಘಟನೆ ವತಿಯಿಂದ ಅವನಿಗೆ ಉರುಳು ಹಾಕಬೇಕು. ಅವನಿಗೆ ಯಾವುದೇ ರೀತಿಯಂತಹ ಬೇಲ್ ಬರಬಾರದು. ಯಾವುದೇ ರೀತಿಯಂತಹ ರಾಜಕೀಯದಿಂದ ಒತ್ತಡ ಹಾಕಿ ಅವನಿಗೆ ಬೇಲ್ ತರಿಸುವಂತಹ ಕೆಲಸಗಳು ಯಾರು ಮಾಡಬಾರದು. ಅವನಿಗೆ ಏನಾದರೂ ಬೇಲ್ ಬಂದಿದ್ದು ಆದರೆ ಅದರ ಬಗ್ಗೆ ನಾವು ಇಡೀ ರಾಜ್ಯದಂತಹ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮದು ಒಂದೇ ಒಂದು, ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಆದಷ್ಟು ಜಲ್ದಿ ಅವನಿಗೆ ಗಲ್ಲು ಶಿಕ್ಷೆ ಆದರೆ ಇಲ್ಲಿ ಇರುವಂತಹ ಇನ್ನ ಕಾಮಕ ದಂಡಗಳು ಎಷ್ಟು ಮಂದಿ ಇದ್ದಾರೋ ಅವರಿಗೆ ಅಂಜಿಕೆ ಇರುವಂತಹ ಒಂದು ಕೆಲಸ ಆಗುತ್ತದೆ. ಅಂತವರಿಗೆ ಅಂಜಿಕೆ ಬರುವಂತಹ ಅವನಿಗೆ ಶಿಕ್ಷೆಯನ್ನು ಆದಷ್ಟು ಬೇಗ ಕೊಡಬೇಕೆಂದು ನಮ್ಮ ರಕ್ಷಣಾ ಸೇನೆ ವತಿಯಿಂದ ನಾವು ಕೇಳಿಕೊಳ್ಳುತ್ತಿದ್ದೀನಿ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ವಿಭಾಗೀಯ ಅಧ್ಯಕ್ಷ ಗುರುರಾಜ್ ಮುಕುಂದ, ತಾಲೂಕಾಧ್ಯಕ್ಷ ಅಂಬಿರಾಜ್ ಮ್ಯಾಕಲ್, ಕಾರ್ಮಿಕ ಘಟಕದ ತಾಲೂಕಾಧ್ಯಕ್ಷ ದುರುಗೇಶ್ ಬಾಲಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.